ವೆಲ್ಕಮ್ ಟು ಗೌರಿ ಶಕ್ಕಿ ಸ್ಟುಡಿಯೋಸ್ ಆಸ್ಕ್ ಪ್ರೋಗ್ರಾಮ್. ಲಾಸ್ಟ್ ವೀಕ್ ನಾನು ಏರ್ಲೈನ್ ಸೇಫ್ಟಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ತುಂಬಾ ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ ಬಂದಿದೆ. ಆ ಕಾಮೆಂಟ್ಸ್ಗೆ ನಾನು ಈ ವಿಡಿಯೋನ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ. ಸೊ ಆ ಕಾಮೆಂಟ್ಸ್ಗೆ ನಾನು ಒಂದೊಂದು ಕಾಮೆಂಟ್ ತೊಗೊಂಡು ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಬಟ್ ರೆಸ್ಪಾಂಡ್ ಮಾಡೋಕ್ಕಿಂತ ಮುಂಚೆ ನಾನು ಏನಕ್ಕೆ ಆ ವಿಡಿಯೋ ಮಾಡಿದೆ ಅನ್ನೋದನ್ನು ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಆ ವಿಡಿಯೋ ನನ್ನ ಹಳೆ ವಿಡಿಯೋನಲ್ಲಿ ನಾನು ಏರ್ಪ್ಲೇನ್ ಕ್ರ್ಯಾಶ್ ಅಲ್ಲ, ಏರೋಪ್ಲೇನ್ನಲ್ಲಿ ಮಿಡ್ ಏರ್ ಇದ್ದಾಗ ಏನಾದ್ರು ಎಮರ್ಜೆನ್ಸಿ ಆಯಿತು ಅಂದರೆ, ಏನೇ ಎಮರ್ಜೆನ್ಸಿ ಇರ್ಬೋದು, ಇಂಜನ್ ಹಾಳಾಗೋಯ್ತೋ, ವಿಂಗ್ಸ್ ಮುರಿದೋಯ್ತೋ, ಬರ್ಡ್ ಸ್ಟ್ರೈಕ್ ಆಯಿತು, ಸೊ ಏನೋ ಇರ್ಬೋದು, ಹಲವಾರು ಎಮರ್ಜೆನ್ಸೀಸ್ ಇರ್ಬೋದು. ಯಾವುದೇ ಮಿಡ್ ಏರ್ನಲ್ಲಿ ಒಂದು ಎಮರ್ಜೆನ್ಸಿ ಆಯಿತು ಅಂದರೆ ಹೇಗೆ ಜನರನ್ನು ಉಳಿಸ್ಬೋದು, ಅವರು ಇವಾಗ ಜನರಲಿ ಏನಾಗುತ್ತೆ ಅಂದರೆ, ಮಿಡ್ ಏರ್ನಲ್ಲಿ ಏನಾದ್ರು ಎಮರ್ಜೆನ್ಸಿ ಆಯಿತು ಅಂದರೆ ಏರೋಪ್ಲೇನ್ ಬಂದು ನೆಲ್ಲಿ ಕೊಡ್ಕೊಂಡು ಕ್ರ್ಯಾಶ್ ಆಗುತ್ತೆ, ಫ್ಯೂಯಲ್ ಇರುತ್ತೆ, ಎಲ್ಲ ಬರ್ನ್ ಆಗಿ ಹೋಗ್ತಾರೆ, ಎಲ್ಲ ಸುಟ್ಟೋಗ್ತಾರೆ, ಜನರೆಲ್ಲ ಸುಟ್ಟೋಗ್ತಾರೆ. ಸೊ ಈ ಒಂದು ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಜನರನ್ನ ಹೇಗೆ ಉಳಿಸ್ಬೇಕು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಅದು ಹೇಗೆ ಅದನ್ನು ನಾನು ಇಲ್ಲೂ ಹೇಳ್ತೀನಿ, ಸೊ ದಟ್ ನಾನು ಎಲ್ಲಿಂದ ಬರ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲೊಂದು ವಿಡಿಯೋ ಇದೆ, ಇಲ್ಲೊಂದು ಏರೋಪ್ಲೇನ್ ಇದೆ, ಇಂಜಿನ್ಗೆ ಏನೋ ಆಗಿದೆ, ಬರ್ಡ್ ಸ್ಟ್ರೈಕ್ ಆಗಿದೆ ಅಂತ ಅಂದ್ಕೊಳ್ಳೋ, ಯಾವುದೋ ಹಕ್ಕಿ ಬಂದು ಹೊಡೆದಿದೆ ಇಂಜಿನ್ಗೆ ಅಂತ ಅಂದ್ಕೊಳ್ಳೋಣ. ಸೊ ಎಮರ್ಜೆನ್ಸಿ ಆಯಿತು. ಸೊ ಪ್ಲೇನಿಗೆ ಇವಾಗ ಪವರ್ ಇಲ್ಲ. ಸೊ ಏನಾಗುತ್ತೆ ನೋಡಿ, ಏನಾಗುತ್ತೆ ಅಂದರೆ ಇದನ್ನು ಡಿಟ್ಯಾಚಬಲ್ ಕ್ಯಾಬಿನ್ ಅಂತಾರೆ. ಸೊ ಇದು ಏರೋಪ್ಲೇನಿಂದ ಡಿಟ್ಯಾಚ್ ಆಗುತ್ತೆ, ಪ್ಯಾರಾಶೂಟ್ಸ್ನ ಎಕ್ಸ್ಟೆಂಡ್ ಮಾಡುತ್ತೆ. ಪ್ಯಾರಾಶೂಟ್ ಏನು ಮಾಡುತ್ತೆ ಅಂದರೆ ಸ್ಪೀಡ್ನ ಕಮ್ಮಿ ಮಾಡುತ್ತೆ ಪ್ಯಾಸೆಂಜರ್ ಕ್ಯಾಬಿನ್ದು. ಆಮೇಲೆ ಜನರೆಲ್ಲ ಸೀಟ್ ಬೆಲ್ಟ್ ಹಾಕ್ಕೊಂಡಿರ್ತಾರೆ. ಆಮೇಲೆ ಡಿಟ್ಯಾಚಬಲ್ ಕ್ಯಾಬಿನ್ ನಿಧಾನವಾಗಿ ಲ್ಯಾಂಡ್ ಆಗುತ್ತೆ. ಆಮೇಲೆ ಕೆಳಗೆ ಕುಷನ್ಸು ಇದೆ, ಸೊ ದಟ್ ಇಂಪ್ಯಾಕ್ಟ್ನ ಅದು ಮಿನಿಮೈಸ್ ಮಾಡುತ್ತೆ. ಆಮೇಲೆ ಈ ಕುಷನ್ಸ್ ಕ್ಯಾನ್ ಆಲ್ಸೋ ಫ್ಲೋಟ್ ಇನ್ ವಾಟರ್, ನೀರಲ್ಲೂ ತೇಲಾಡುತ್ತೆ. ಸೊ ಇದಿತ್ತು ನಾನು ಈ ವಿಡಿಯೋನ, ನನ್ನ ಹಳೆ ವಿಡಿಯೋನ ನಾನು ಮಾಡಿದಾಗ ಈ ಒಂದು ಆ್ಯನಿಮೇಷನ್ನ ತೋರಿಸಿದ್ದೆ ನಾನು. ಸೊ ಈ ಒಂದು ಆ್ಯನಿಮೇಷನ್ ತೋರಿಸಿ ಯಾಕೆ ಏರ್ಲೈನ್ ಇಂಡಸ್ಟ್ರಿ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಸಣ್ಣ ಚರ್ಚೆ ಮಾಡಿದೆ. ಆಮೇಲೆ ಅದು ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ ಹೇಳಿದೆ. ಕ್ರಿಮಿನಲ್ ನೆಗ್ಲಿಜೆನ್ಸ್ ಏನು ಅಂದರೆ, ಇದೊಂದು ಲಾ ಟರ್ಮ್. ಇದೇನು ಅಂದರೆ, ಒಂದು ನಿಮಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತು, ಬಟ್ ಅದಕ್ಕೆ ಸೊಲ್ಯೂಷನ್ ಇದೆ ಅಂತಲೂ ಗೊತ್ತು, ಬಟ್ ಅವೆಲ್ಲ ಗೊತ್ತಿದ್ದೂ ಅದನ್ನು ಆ್ಯಕ್ಟ್ ಮಾಡದೇ ಇದ್ದು ಅದನ್ನು ವಿಲ್ಫುಲ್ ಇಗ್ನೋರೆನ್ಸ್ ಅಂತ ಹೇಳೋದು. ಗೊತ್ತಿದ್ದೂ ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇರುವ ಒಂದು ಸಿಚುವೇಶನ್ನ ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತಂತಾರೆ. ಎಸ್ಪೆಷಲಿ ಯಾರು ಸಾಯ್ತಾ ಇದ್ದಾರೆ ಅಂತ ಇದ್ದಾಗ ಆ ಸಿಚುವೇಷನಲ್ಲಿ ಅದನ್ನು ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ. ಇದು ಲಾ ಟರ್ಮ್. ಇನ್ ದಿಸ್ ಇನ್ಸ್ಟೆನ್ಸ್ ಇವಾಗ ಎಲ್ರಿಗೂ ಗೊತ್ತು ಡಿಟ್ಯಾಚಬಲ್ ಕ್ಯಾಬಿನ್ ಇದೆ ಅಂತ. ಇದಕ್ಕಿಂತ ಮುಂಚೆ ಫೈಟರ್ ಪ್ಲೇನ್ಸ್ ಇದೆಯಲ್ಲ, ಫೈಟರ್ ಪ್ಲೇನ್ಗೆ ಎಜೆಕ್ಷನ್ ಸೀಟ್ಸ್ ಇತ್ತು. ಸೊ ಫೈಟರ್ ಪ್ಲೇನ್ಗೆ ಮತ್ತು ಪ್ಯಾಸೆಂಜರ್ ಪ್ಲೇನ್ಗೆ ಡಿಫ್ರೆನ್ಸ್ ಏನು ಅಂದರೆ, ಎಜೆಕ್ಷನ್ ಸೀಟ್ ಅಂದರೆ ಇವಾಗ ಸಣ್ಣ ರಾಕೆಟ್ಸ್ ಇರುತ್ತೆ ಸೀಟ್ಗೆ. ಸೊ ಫೈಟರ್ ಜೆಟ್ ಏನಾದರೂ ಎಮರ್ಜೆನ್ಸಿ ಆಯಿತು ಅಂದರೆ ಎಜೆಕ್ಷನ್ಸ್ ಬಟನ್ ಇರುತ್ತೆ, ಅದು ಒತ್ತಾನೆ, ಆಮೇಲೆ ಸೀಟ್ ಫ್ಲೈ ಆಗುತ್ತೆ, ಏರೋಪ್ಲೇನ್ ಹೋಗಿ ಕ್ರ್ಯಾಶ್ ಆಗುತ್ತೆ, ಸೀಟ್ ನಿಧಾನವಾಗಿ ಮೇಲೆ ಹೋಗುತ್ತೆ, ಪ್ಯಾರಾಶೂಟ್ ಲ್ಯಾಂಡ್ ಮಾಡುತ್ತೆ, ಪೈಲಟ್ ಸೇಫಾಗಿ ಲ್ಯಾಂಡ್ ಆಗ್ತಾನೆ. ಸೊ ಪೈಲಟ್ಸ್ ಆಯಲ್ಲ. ಸೊ ನಾವು ಪ್ಯಾಸೆಂಜರ್ಗೆ ಮತ್ತು ಫೈಟರ್ ಪೈಲಟ್ಗೆ ಏನು ಡಿಫ್ರೆನ್ಸ್ ಅಂತಲೂ ಕೇಳ್ಬೋದು. ಇವರು ಮನುಷ್ಯರೇ, ಫೈಟರ್ ಜೆಟ್ಟಲ್ಲಿರುವ ಫೈಟರು ಅವನು ಮನುಷ್ಯನೇ. ಈ ನಾರ್ಮಲ್ ಏರೋಪ್ಲೇನ್ಗೂ ಎಜೆಕ್ಷನ್ ಸೀಟ್ ಹಾಕ್ಬೋದಲ್ವಾ ಅಂತಲೂ ಕೇಳ್ಬೋದು. ಯಾಕಂದರೆ ಏರೋಪ್ಲೇನ್ ಎಮರ್ಜೆನ್ಸಿ ಆಯಿತು ಅಂದರೆ ಸಾವು ಖಚಿತ, ಎಲ್ಲರೂ ಬಿದ್ದು ಸುಟ್ಟೋಗ್ತಾರೆ, ಜನರೆಲ್ಲ ಸುಟ್ಟೋಗ್ತಾರೆ. ಅಲ್ಲಿ ಬೇರೆ ಏನೂ ಆಗಲ್ಲ. ತುಂಬ ಲಕ್ಕಿ ಇದ್ದರೆ ಒಂದು 2-3 ಜನ ಸರ್ವೈವ್ ಆಗ್ಬೋದು. ಯಾಕಂದರೆ ಪ್ಲೇನ್ ಲ್ಯಾಂಡ್ ಆದಾಗ ಕೆಲವರು ಲಕ್ಕಿ ಸರ್ವೈವ್ ಆಗ್ತಾರೆ. ಯಾಕಂದರೆ ಫಾರ್ ಎಕ್ಸಾಂಪಲ್, ಐ ಥಿಂಕ್ ಲಾಸ್ಟ್ ವೀಕ್ ನಾನು ಈ ವಿಡಿಯೋ ಮಾಡಿದ್ದ ನೆಕ್ಸ್ಟ್ 2 ಡೇಸಲ್ಲೇ 2 ಏರೋಪ್ಲೇನ್ ಕ್ರ್ಯಾಶ್ ಆಯಿತು. ಒಂದು ಕೊರಿಯನ್ ಏರ್ಲೈನ್ ಕ್ರ್ಯಾಶ್ ಆಯಿತು, 179 ಜನ ಸತ್ತೋಗಿದ್ದಾರೆ, 2 ಬದುಕಿದ್ದಾರೆ ಆ ಕ್ರ್ಯಾಶ್ ಆದಾಗ. ಇನ್ನೊಂದು ಅಜರ್ಬೈಜಾನ್ ಏರ್ಲೈನ್ ಅಂತ, ಆ ಕ್ರ್ಯಾಶ್ ಆದಾಗ 38 ಜನ ಸತ್ತೋಗಿದ್ದಾರೆ, 29 ಜನ ಉಳಿದಿದ್ದಾರೆ. ಆ ಏರೋಪ್ಲೇನ್ ಕ್ರ್ಯಾಶ್ ಆದ್ರೂ ಅವರು ಲಕ್ಕಿ ಸೀಟ್ಸ್ ಟೈಟಾಗಿ ಇಟ್ಕೊಂಡು ಹೇಗೋ ಒಟ್ಟಿನಲ್ಲಿ ಸರ್ವೈವ್ ಆಗಿದ್ದಾರೆ. ಸೊ ನಾನು ಹೇಳೋದು ಏನು ಅಂದರೆ, ಒಂದು ಏರೋಪ್ಲೇನ್ಗಳಿಗೆ ಎಜೆಕ್ಷನ್ ಸೀಟ್ ಏನಕ್ಕೆ ಇಡಲ್ಲ? ಇಬ್ಬರು ಮನುಷ್ಯರೇ. ಫೈಟರ್ ಜೆಟ್ಟಲ್ಲಿ ಎಜೆಕ್ಷನ್ ಸೀಟ್ ಇತ್ತು ಅಂದರೆ ಪ್ಯಾಸೆಂಜರ್ ಏರೋಪ್ಲೇನ್ಗೂ ಎಜೆಕ್ಷನ್ ಸೀಟ್ ಇರಬೇಕು ಅಂತ ಆರ್ಗ್ಯೂ ಮಾಡ್ತೀನಿ, ಅದೊಂದು. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಯಾಕಂದರೆ ಇಬ್ಬರು ಮನುಷ್ಯರೇ ಅವರು. ಇವಾಗ ಫೈಟರ್ ಜೆಟ್ಗೆ ಏನಕ್ಕೆ ಎಜೆಕ್ಷನ್ ಸೀಟ್ ಇಡಬೇಕು?
ಅಂತ ನಾನು ಕೇಳ್ತೀನಿ. ಫೈಟರ್ ಜೆಟ್ಗೆ ಎಜೆಕ್ಷನ್ ಸೀಟ್ ಇರುತ್ತೆ, ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಆಯಿತು ಅಂದರೆ ಬಟನ್ ಪ್ರೆಸ್ ಮಾಡ್ತಾರೆ, ಸೀಟು ಎಜೆಕ್ಟ್ ಆಗೋಗುತ್ತೆ, ಮೇಲೆ ಪ್ಯಾರಾಶೂಟ್ ಲ್ಯಾಂಡ್ ಆಗುತ್ತೆ, ನಿಧಾನವಾಗಿ ಸೈಡಲ್ಲಿ ಎಲ್ಲೋ ಲ್ಯಾಂಡ್ ಆಗ್ತಾರೆ, ಆಮೇಲೆ ಫೈಟರ್ ಜೆಟ್ ಹೋಗಿ ಕ್ರ್ಯಾಶ್ ಆಗುತ್ತೆ. ಸೊ ಪೈಲಟ್ ಉಳ್ಕೊತಾನೆ. ಅದೇ ಪ್ಯಾಸೆಂಜರ್ ಏರೋಪ್ಲೇನ್ಸ್ ಬಂದಾಗ ಆ ಫೆಸಿಲಿಟಿ ಏನಕ್ಕೆ ಇಟ್ಟಿಲ್ಲ ಅಂತ ನಾನು ಕೇಳ್ತೀನಿ. ಇಡಬೇಕು, ಸ್ವಲ್ಪ ತೂಕ ಆಗುತ್ತೆ ಏರೋಪ್ಲೇನು, ಗೊತ್ತು ತೂಕ ಆಗುತ್ತೆ, ಬಟ್ ಅಲ್ಲಿ ಎಮರ್ಜೆನ್ಸಿ ಆದಾಗ ಉಳಿಸ್ಬೋದಲ್ವಾ, ಅವ್ರನ್ನ ಜನರನ್ನ ಬದುಕಿಸ್ಬೋದಲ್ವಾ ಅಂತ ನಾನು ಹೇಳ್ತೀನಿ. ಸೊ ಏನಕ್ಕೆ ಅದು ಮಾಡ್ತಿಲ್ಲ ಅನ್ನೋದು ಒಂದು. ಸೊ ಇದು ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದು ಏನಾದರೂ ನ್ಯೂಸ್ ಇದ್ದರೆ ಅದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಏನಕ್ಕೆ ಫೈಟರ್ ಜೆಟ್ಗಿರುವ ಎಜೆಕ್ಷನ್ ಸೀಟು ಏನಕ್ಕೆ ಪ್ಯಾಸೆಂಜರ್ಸ್ಗೆ ಯಾಕೆ ಕೊಡ್ತಿಲ್ಲ ಅನ್ನೋದನ್ನು ನಿಮಗೆ ಗೊತ್ತಿದ್ದರೆ ಆ ಒಂದು ಕಾರಣನ ನೀವು ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ನೋಡ್ತೀನಿ. ಸೊ ನಾನು ನನ್ನ ಹಳೆ ವಿಡಿಯೋ ಬಗ್ಗೆ ಬರ್ತೀನಿ. ಹಳೆ ವಿಡಿಯೋನಲ್ಲಿ ನಾನು ಏನು ಹೇಳಿದ್ದೆ ಅಂದರೆ ಈ ಆ್ಯನಿಮೇಷನ್ ತೋರಿಸ್ನಲ್ಲ, ಇದನ್ನು ನಾನು ತೋರಿಸ್ಬಿಟ್ಟು ನಾನು ಆರ್ಗ್ಯೂ ಮಾಡಿದೆ, ಈಗ ಇದು ಕ್ರಿಮಿನಲ್ ನೆಗ್ಲಿಜೆನ್ಸು, ಇದು ಗೊತ್ತಿದ್ದೂ ಮಾಡ್ತಿಲ್ಲ. ನಾನು ಹೇಳಿದೆ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಇವಾಗ ಓಷನ್ ಲೈನರ್ಸ್, ಇವಾಗ ಶಿಪ್ಗಳಿದೆಯಲ್ಲ, ಹಡಗು ಶಿಪ್ಗಳು ಜನರಲಿ ಲೈಫ್ ಬೋಟ್ ಕ್ಯಾರಿ ಮಾಡ್ತವೆ. ಅದು ಟೈಟಾನಿಕ್ ಸಿಂಕ್ ಆದಾಗ, ಟೈಟಾನಿಕ್ ಎಲ್ರಿಗೂ ಗೊತ್ತಿದೆ, ಟೈಟಾನಿಕ್ ಸಿಂಕ್ ಆದಾಗ ಲೈಫ್ ಬೋಟ್ಗಳು ಕಮ್ಮಿ ಇತ್ತು, ಎಲ್ರಿಗೂ ಸಾಲ್ತಿರಲಿಲ್ಲ. ಅದಕ್ಕೆ ಕೆಲವು ಜನ ಮಾತ್ರ ಉಳ್ಕೊಂಡ್ರು, ಮಿಕ್ಕಿದವರೆಲ್ಲ ಹೈಪೋಥರ್ಮಿಯಿಂದ ಸತ್ತೋದ್ರು. ಸೊ ಆ ಒಂದು ಟೈಟಾನಿಕ್ ಆಕ್ಸಿಡೆಂಟ್ ಆದಮೇಲೆ ಓಷನ್ ಲೈನರ್ಸ್, ಈ ಹಡಗುಗಳನ್ನೆಲ್ಲ ಇದು ರನ್ ಮಾಡೋ ಬಿಸ್ನೆಸ್ನ ಓಷನ್ ಲೈನರ್ಸ್ ಅಂತ ಹೇಳ್ತಾರೆ. ಎಲ್ಲ ಓಷನ್ ಲೈನರ್ಸು ಹೊಸ ರೂಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಏನಂತ ಮಾಡಿದ್ರು ಅಂದರೆ, ಇವಾಗ ಎಷ್ಟು ಜನ ಶಿಪ್ ಮೇಲೆ ಇರ್ತಾರೋ ಅವ್ರಿಗೆ ಎಲ್ರಿಗೂ ಸಾಕಾಗಿರೋಷ್ಟು ಲೈಫ್ ಬೋಟ್ಗಳು ಇರಬೇಕು ಅನ್ನೋ ರೂಲ್ ಮಾಡಿದ್ರು. ಅವರು ಇವತ್ತಿನ ದಿನ ಕೂಡ ಆ ರೂಲ್ನ ಪಾಲಿಸ್ತಾ ಇದ್ದಾರೆ. ಈವನ್ ದೋ ಶಿಪ್ಸ್ ಆರ್ ವೆರಿ ಸೇಫ್, ಈ ಮಾಡರ್ನ್ ಬೋಟ್ಗಳು, ಶಿಪ್ಗಳು ತುಂಬ ಸೇಫ್, ಅವು ಸಿಂಕೇ ಆಗಲ್ಲ, ಇನ್ಫ್ಯಾಕ್ಟ್ ಅವು ಆಗೋದಿಲ್ಲ, ತುಂಬ ರೇರಾಗಿ ಸಿಂಕ್ ಆಗುತ್ತೆ. ಅಂದ್ರೂ ಅವರು ಲೈಫ್ ಬೋಟ್ ಇವಾಗಲೂ ಕ್ಯಾರಿ ಮಾಡ್ತಾ ಇದ್ದಾರೆ, ಆ ರೂಲ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ. ಅದೇ ನಾವು ಏರೋಪ್ಲೇನ್ಗಳಲ್ಲಿ ಏನಕ್ಕೆ ಅದನ್ನು ಆ ಒಂದು ಲೈಫ್ ಬೋಟ್ ಅನ್ನೋ ಕಾನ್ಸೆಪ್ಟ್ ಅನ್ನೋದೇ ಇಲ್ಲ. ಏರೋಪ್ಲೇನ್ಗಳಲ್ಲಿ ಏನಾದ್ರು ಎಮರ್ಜೆನ್ಸಿ ಆಯಿತು ಅಂದರೆ ಎಲ್ಲರೂ ಸಾಯಲೇಬೇಕು, ಬೇರೆ ದಾರಿನೇ ಇಲ್ಲ, ಎಲ್ಲ ಸುಟ್ಟೋಗ್ತಾರೆ. ಅದು ಹಾರಿಬಲ್ಲಾಗಿ ಸತ್ತೋಗ್ತಾರೆ ಆ್ಯಕ್ಚುಲಿ ಏರೋಪ್ಲೇನ್ ಕ್ರ್ಯಾಶ್ ಆದಾಗ. ಸೊ ನಾನು ಆ ಹಳೆ ವಿಡಿಯೋನಲ್ಲಿ ಈ ಪಾಯಿಂಟ್ಸ್ನ ನಾನು ರೇಸ್ ಮಾಡಿದ್ದೆ. ಸೊ ನಾನು ಇದನ್ನು ಆ್ಯನಿಮೇಷನು ನಿಮ್ಗೆ ತೋರಿಸಿದ್ದೀನಿ, ಬೇಕಂದರೆ ರಿವೈಂಡ್ ಮಾಡಿ ನೋಡಿ. ಮತ್ತು ನಿಮಗೆ ಅದನ್ನು ನೋಡಬೇಕಂತ ಅನಿಸಿದ್ರೆ ಯು ಕ್ಯಾನ್ ರಿವೈಂಡ್, ಯೂಟ್ಯೂಬಲ್ಲೂ ಇದೆ ವಿಡಿಯೋ. ಇದು ನಾನು ಕಾಪಿರೈಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಮಾತು ಪ್ಲೇ ಮಾಡಲ್ಲ. ಬಟ್ ಸೊ ಈ ವಿಡಿಯೋನ ಇದೇ ಆ್ಯನಿಮೇಷನ್ನ ನಾನು ಪ್ಲೇ ಮಾಡಿದ್ದೀನಿ ಹಳೆ ವಿಡಿಯೋನಲ್ಲಿ. ಸೊ ಅದಕ್ಕೆ ಆ ವಿಡಿಯೋಗೆ ರೆಸ್ಪಾನ್ಸ್ ಬಂದಿದೆ ಕೆಲವು. ಆ ರೆಸ್ಪಾನ್ಸ್ಗಳಿಗೆ, ಆ ಒಂದು ಕಾಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಮಾಡ್ತೀನಿ. ನನ್ನ ಫಸ್ಟ್ ಕಾಮೆಂಟ್ ಏನು ಬಂತು ಅಂದರೆ, ಚೇತನ್ ಜಗತ್ AP9990 ಅಂತ ಇವರು ಯೂಸರ್ ನೇಮ್. ಅದು ಇವ್ರೇನು ಹೇಳ್ತಾರೆ ಅಂದರೆ, ಯುವರ್ ಐಡಿಯಾ ಈಸ್ ಇಂಟ್ರೆಸ್ಟಿಂಗ್ ಸರ್, ಸಮಥಿಂಗ್ ವುಡ್ ಬಿ ದೇರ್ ಬಿಹೈಂಡ್ ಫಾರ್ ನಾಟ್ ಇಂಪ್ಲಿಮೆಂಟಿಂಗ್ ದಿಸ್ ಫೀಚರ್ ವಿಚ್ ವಿ ನೀಡ್ ಟು ಫೈಂಡ್ ಔಟ್ ಅಂತ ಹೇಳ್ತಾರೆ. ಸೊ ಇವ್ರೇನು ಹೇಳ್ತಾವ್ರೆ ಅಂದರೆ, ಚೇತನ್ ಅವರು, ಏನೋ ಕಾರಣ ಇದೆ, ನಿಮ್ಮ ಐಡಿಯಾ ಇಂಟ್ರೆಸ್ಟಿಂಗ್ ಇದೆ, ಬಟ್ ಏನೋ ಒಂದು ಕಾರಣ ಇರಬೇಕು ಇದನ್ನು ಹಾಕದೇ ಇರೋಕ್ಕೆ, ಈ ಡಿಟ್ಯಾಚಬಲ್ ಕ್ಯಾಬಿನ ಇಂಪ್ಲಿಮೆಂಟ್ ಮಾಡದೇ ಇರೋದಕ್ಕೆ ಏನೋ ಕಾರಣ ಇರುತ್ತೆ, ಅದು ಏನು ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು ಅಂತ ಇವ್ರು ಹೇಳ್ತಾರೆ, ಚೇತನ್ ಅವರು. ಸೊ ನಾನು ಸುಮಾರು ರಿಸರ್ಚ್ ಮಾಡಿದೆ. ಆ್ಯಕ್ಚುಲಿ ನನಗೆಲ್ಲೂ ಕಾಣಿಸಿಲ್ಲ ಇದು ಏನಕ್ಕೆ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ. ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬ ಈಸಿ, ಸಿಂಪಲ್ ಡಿಸೈನ್ ಚೇಂಜ್ ಮಾಡಿದ್ರೆ ಇದು ಮಾಡ್ಬೋದು. ಈ ಐಡಿಯಾ ತುಂಬ ಹಳೇದು, ಇದು ಹೊಸದಲ್ಲ, ತುಂಬ ಹಳೆ ಐಡಿಯಾ ಇದು. ಏನಂದರೆ, ಯಾವುದೋ ಕಾರಣಕ್ಕೆ ಏರ್ಲೈನ್ ಇಂಡಸ್ಟ್ರಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಏರ್ಲೈನ್ ಇಂಡಸ್ಟ್ರಿನಲ್ಲಿ ಕಾಂಪಿಟೇಷನ್ ಇಲ್ಲ. ಏರ್ಲೈನ್ ಇಂಡಸ್ಟ್ರೀಸ್ ಎರಡೇ ಇರೋದು, ಬೋಯಿಂಗ್ ಇದೆ, ಏರ್ಬಸ್ ಇದೆ. ಇವರಿಬ್ಬರು ಬಿಟ್ಟರೆ ಬೇರೆ ಯಾವ ಕಂಪನಿನೂ ಏರೋಪ್ಲೇನ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ. ಸೊ ಅದೊಂದು ಕಾರಣ ಇರ್ಬೋದು. ಬೋಯಿಂಗ್ನಲ್ಲಿ ಅವ್ರ ಕಲ್ಚರ್ ಸೇಫ್ಟಿ ಕಾನ್ಷಿಯಸ್ ಇಲ್ಲ ಅಂತ ಅನಿಸುತ್ತೆ ಏರ್ಲೈನರ್ಸ್, ನನಗೆ ಹಂಗೆ ಅನಿಸುತ್ತೆ. ಬೋಯಿಂಗು ಮತ್ತು ಏರ್ಬಸ್ ಬಿಟ್ಟರೆ ಇನ್ಯಾವ ಕಂಪನಿನೂ ಇಲ್ಲ ಏರೋಪ್ಲೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋರು. ಸೊ ಈ ಕಾಂಪಿಟೇಷನ್ ಇಲ್ದಿದ್ರಿಂದ ಸೇಫ್ಟಿ ಅನ್ನೋದನ್ನು ಅವ್ರು ಅಷ್ಟೊಂದು ಇಂಪ್ಲಿಮೆಂಟ್ ಮಾಡ್ತಿಲ್ವೇನೋ ಅಂತ ಅನಿಸುತ್ತೆ. ಹೊಸ ಏರ್ಲೈನ್ ಕಂಪನಿ ಓಪನ್ ಆಯಿತು ಅಂದರೆ, ಅದೇ ನಾನು ಟೆಸ್ಲಾ ಅಂತೀನಿ, ಈಲಾನ್ ಮಸ್ಕ್ ಅವ್ರ ಬಗ್ಗೆ ಮಾತಾಡಿದೆ ನಾನು. ಅವರೇನಾದರೂ ಏರ್ಲೈನ್ ಇಂಡಸ್ಟ್ರಿಗೆ ಎಂಟರ್ ಆದರೆ ಅವರು ಸೇಫ್ಟಿ ಫೀಚರ್ಸ್ನ ಇಂಪ್ಲಿಮೆಂಟ್ ಮಾಡಿ ಹೊಸ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಹೊಸ ಏರ್ಲೈನರ್ಸ್ ಮಾಡಿದಾಗ ಅವರು ಈ ಫೀಚರ್ನ ಇಂಪ್ಲಿಮೆಂಟ್ ಮಾಡ್ಬೋದೇನೋ ಅಂತ ನಾನು ಮಾತಾಡಿದೆ ಲಾಸ್ಟ್ ಟೈಮು. ಅದು ಪಾಸಿಬಿಲಿಟಿ ಇದೆ, ಯಾಕಂದರೆ ಈಲಾನ್ ಮಸ್ಕ್ ಅಂತವ್ರು, ಅವ್ರಿಗೆ ಇಂಜಿನಿಯರಿಂಗ್ನಲ್ಲಿ ತುಂಬ ಆಸಕ್ತಿ ಇದೆ. ಅವರು ನನಗನ್ಸುತ್ತೆ, ಅವ್ರು ಏನಾದ್ರು ಏರ್ಲೈನ್ ಇಂಡಸ್ಟ್ರಿಯಲ್ಲಿ ಎಂಟರ್ ಆದರೆ ಈ ಥರ ಒಂದು ಡಿಟ್ಯಾಚಬಲ್ ಕ್ಯಾಬಿನ್ 100% ಮಾಡ್ತಾರೆ.
ಸೊ ಕಮಿಂಗ್ ಬ್ಯಾಕ್ ಟು ದ ಕಾಮೆಂಟ್, ಸೊ ಇವ್ರು ಹೇಳ್ತಾರೆ ಏನೋ ಕಾರಣ ಇರ್ಬೋದು ಅಂತ, ಚೇತನ್ ಅವ್ರು ಹೇಳ್ತಾರೆ ಏನೋ ಕಾರಣ ಇರ್ಬೋದು ಅಂತ. ಸೊ ನಾನು ಸುಮಾರು ರಿಸರ್ಚ್ ಮಾಡಿದೆ, ನನಗೇನು ಕಾರಣಗಳು ಕಾಣಿಸಿಲ್ಲ. ಆಮೇಲೆ ನಾನು ಕ್ಯಾಬಿನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇಮೇಲು ಮಾಡಿದೆ, ಅವ್ರ ರೆಸ್ಪಾನ್ಸ್ ಏನು ಅಂದರೆ ಏರೋಪ್ಲೇನ್ ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಒಂದೇ ಕಾರಣ, ತೂಕ ಜಾಸ್ತಿ ಅಂದರೆ ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ. ಸೊ ನಾನು ಹೇಳೋದೇನೆಂದರೆ, ನೀವು ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಕಾಸ್ಟ್ಲಿ ಆದರೆ ಏನು ಬದುಕ್ತೀವಿ ತಾನೆ. ಸೊ ದುಡ್ಡು ಉಳಿಸೋದಕ್ಕೆ ಯಾವ್ದು ಇಂಪಾರ್ಟೆಂಟ್, ಪ್ರಾಣ ಇಂಪಾರ್ಟೆಂಟಾ ಒಂದಿಷ್ಟು ದುಡ್ಡು ಉಳಿಸೋದು ಇಂಪಾರ್ಟೆಂಟಾ ಅಂತ ನಾವು ಯೋಚನೆ ಮಾಡಬೇಕಾದ್ದೆ. ಆಮೇಲೆ ಜನರು ಕೇಳ್ತಾ ಇಲ್ಲ, ಈ ಸೇಫ್ಟಿ ಇಂಪ್ಲಿಮೆಂಟ್ ಮಾಡಿ ಅಂತ ಯಾರೂ ಕೇಳ್ತಿಲ್ಲ. ಸೊ ಏರ್ಲೈನ್ ಇಂಡಸ್ಟ್ರಿನಲ್ಲಿ ಕಾಂಪಿಟೇಷನು ಇಲ್ಲ. ಸೊ ಅವ್ರು ಮಾಡಿದ್ದೇ ರೂಲ್ಸು, ಅವ್ರು ಆಡಿದ್ದೇ ರಾಜ್ಯ. ಸೊ ಹಿಂಗಾಗೋಗಿ ಏರ್ಲೈನ್ ಇಂಡಸ್ಟ್ರಿನಲ್ಲಿ ಸೇಫ್ಟಿ ಆಮೇಲೆ ಲೈಫ್ ಬೋಟ್ ಅನ್ನುವಂಥ ಒಂದು ಕಾನ್ಸೆಪ್ಟೇ ಇಲ್ಲ. ಏರೋಪ್ಲೇನಲ್ಲಿ ಏನಾರು ಎಮರ್ಜೆನ್ಸಿ ಆಯಿತಾ ಸತ್ತೋಗ್ತಾರೆ, ಆಯಿತು, ಏನಿಲ್ಲ, ಸತ್ತೋಗ್ತಾರೆ ಡೈರೆಕ್ಟಾಗಿ, ಬೇರೆ ಏನೂ ಇಲ್ಲವೇ ಇಲ್ಲ ಅಲ್ಲಿ. ಸೊ ಮಿಡ್ಲ್ ಗ್ರೌಂಡೇ ಇಲ್ಲ. ಇನ್ನೂ ತುಂಬ ಲಕ್ಕಿಯಾಗಿ ಇವಾಗ ಮೊನ್ನೆ ಅಜರ್ಬೈಜಾನ್ ಏರೋಪ್ಲೇನ್ ಕ್ರ್ಯಾಶ್ ಆದಾಗ 29 ಜನ ಆ ಕ್ರ್ಯಾಶ್ನ ಸರ್ವೈವ್ ಆಗಿದ್ದಾರೆ. ಸೊ ಅವರು ತುಂಬ ಅದೃಷ್ಟವಂತರು ಅವರು, ಅದು ನಾರ್ಮಲಿ ಆಗಲ್ಲ. ಸೊ ಇಮ್ಯಾಜಿನ್ ಮಾಡಿ, ಅಜರ್ಬೈಜಾನ್ ಏರೋಪ್ಲೇನ್ಗೆ ಈ ಡಿಟ್ಯಾಚಬಲ್ ಕ್ಯಾಬಿನ್ ಇದ್ದಿದ್ದರೆ ಎಲ್ಲರೂ ಸರ್ವೈವ್ ಆಗ್ತಾಯಿದ್ರು. ಯಾಕಂದರೆ ಅದು ಲ್ಯಾಂಡ್ ಆಗೋಗುತ್ತೆ, ಏರೋಪ್ಲೇನ್ ಮುಂದಕ್ಕೆ ಹೋಗಿ ಎಲ್ಲೋ ಕ್ರ್ಯಾಶ್ ಆಗುತ್ತೆ. ಸೊ ಜನರು ಇದು ಇಂಪ್ಯಾಕ್ಟ್ ಪ್ಯಾರಾಶೂಟ್ ಇರುತ್ತೆ, ಸೊ ನಿಧಾನವಾಗಿ ಲ್ಯಾಂಡ್ ಆಗಿ ಬೀಳುತ್ತೆ, ಜೋರಾಗಿ ಬೀಳಲ್ಲ. ಸ್ವಲ್ಪ ಜೋರಾಗಿ ಬಿದ್ದರೂ ಸಣ್ಣ ಪುಟ್ಟ ಗಾಯಗಳಾಗ್ತವೆ, ಸಾಯೋದಂತೂ ಇಲ್ಲ. ಯಾಕಂದರೆ ಫ್ಯೂಯಲ್ ಎಲ್ಲೂ ಇಲ್ಲ, ಫ್ಯೂಯಲ್ ವಿಂಗ್ಸ್ ಜೊತೆ ಹೊಟ್ಟೋಗಿರುತ್ತೆ. ಸೊ ಇದು ಬೆಂಕಿನೂ ಅಂಟ್ಕೊಳ್ಳಲ್ಲ ಈ ಕ್ಯಾಬಿನ್. ಸೊ ಇದು ಬೇಸಿಕ್ಲಿ ಇದು ಒಳ್ಳೆ ಫೀಚರ್ ಅಂತ ಅನಿಸುತ್ತೆ ನನಗೇನೋ. ಇದು ಮಾಡುವಂಥದ್ದೇ ಟೆಕ್ನಿಕಲಿ ಪಾಸಿಬಲ್ ಅಂತ ಅನಿಸುತ್ತೆ. ಇದನ್ನು ಮಾಡದೇ ಇರೋದಕ್ಕೆ ಕಾರಣ ಏನಿರ್ಬೋದು ಅಂದರೆ ವಿಲ್ ಅಂತ ಹೇಳ್ಬೋದು. ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಅಂತಾರಲ್ಲ, ಇದು ಆ ಪ್ರಾಬ್ಲಮ್. ಅವ್ರಿಗೆ ನಾವು ಜನರು ವಿ ಆರ್ ನಾಟ್ ಆಸ್ಕಿಂಗ್ ಫಾರ್ ಇಟ್. ನಾವು ಕೇಳಬೇಕು, ನಮಗೆ ಸೇಫ್ಟಿ ಫೀಚರ್ ಕೊಡಿ, ನಮಗೆ ಎಜೆಕ್ಷನ್ ಸೀಟ್ ಕೊಡಿ. ಫೈಟರ್ ಪೈಲಟ್ಗೆ ಎಜೆಕ್ಷನ್ ಸೀಟ್ ಇದೆ, ನಮಗೂ ಕೊಡಿ. ನಮ್ಮ ಲೈಫು ಈಸ್ ಆ್ಯಸ್ ಇಂಪಾರ್ಟೆಂಟ್ ಆಸ್ ದ ಪೈಲಟ್ಸ್ ಲೈಫ್ ಅಂತ ಕೇಳಿ. ಆ ಥರ ಒಂದು ಎಲ್ಲೂ ಮೂವ್ಮೆಂಟ್ ಇಲ್ಲ, ಎಲ್ಲೂ ಮಾತಾಡ್ತಾ ಇಲ್ಲ. ಸುಮ್ಮನೆ ಏರೋಪ್ಲೇನ್ ತುಂಬ ಸೇಫ್ ಅಂತ ಮಾತಾಡ್ಕೊತಾ ಇರ್ತಾರೆ. ಅದನ್ನು ಮಾರ್ಕೆಟ್ ಹೆಂಗೆ ಮಾಡ್ಬಿಟ್ಟಿದ್ದಾರೆ ಅಂದರೆ, ಯಾರು ಕೇಳ್ತಾನೆ. ಏರೋಪ್ಲೇನ್ ಯಾವ ಥರ ಕ್ರ್ಯಾಶ್ ಆದಾಗ ಏನು ಮಾಡೋಕ್ಕಾಗಲ್ಲ, ಕ್ರ್ಯಾಶ್ ಆಯಿತು, ಸತ್ತೋದ್ರು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರೆಯೋದು 179 ಕೊರಿಯನ್ ಸತ್ತೋದ್ರು, 39 ಅಜರ್ಬೈಜಾನಿಯನ್ ಸತ್ತೋದ್ರು ಅಂತ ಟೇಬಲಲ್ಲಿ ಹಾಕ್ಕೊಂಡು ಲೈಫ್ ಕಂಟಿನ್ಯೂಸ್. ಮತ್ತೆ ನೆಕ್ಸ್ಟ್ ಪ್ಲೇನ್ ಕ್ರ್ಯಾಶ್ ಕಾಯೋದು, ಮತ್ತೆ ಟೇಬಲಲ್ಲಿ ಎಂಟರ್ ಮಾಡೋದು. ಇದೇ ಕಥೆ ಆಗೋಯ್ತು ಏರ್ಲೈನ್ ಇಂಡಸ್ಟ್ರಿ ಅವ್ರದ್ದು. ನನಗೆ ತುಂಬ ಬೇಜಾರಾಗುತ್ತೆ ಇದೆಲ್ಲ ನೆನೆಸ್ಕೊಂಡ್ರೆ. ನನಗೆ ಒಂಥರ ಸಿಟ್ಟು ಬರುತ್ತೆ. ನನಗೆ ಒಂದೊಂದು ಸತಿ ಅನಿಸುತ್ತೆ, ನನಗೇನಾದ್ರು ಪವರ್ ಇದ್ದೆ, ನನ್ನ ಹತ್ರ ಇಲಾನ್ ಮಸ್ಕ್ ಅಷ್ಟು ದುಡ್ಡಿದ್ದಿದ್ರೆ ನಾನು ಈ ಫೀಚರ್ನ ನಾನು ಎವ್ರಿ ಏರೋಪ್ಲೇನ್ಗೆ ನಾನು ಇದು ಇನ್ಸ್ಟಾಲ್ ಮಾಡ್ತಿದ್ದೆ, ನನ್ನ ಹತ್ರ ಇದ್ದಿದ್ರೆ. ಬಟ್ ನನ್ನ ಹತ್ರ ಇಲ್ಲ, ನನಗೆ ಬರೀ ಮಾತಾಡೋಕ್ಕೆ ಮಾತ್ರ ಆಗುತ್ತೆ. ಸೊ ನೆಕ್ಸ್ಟ್ ಕಾಮೆಂಟ್ ನೋಡೋಣ. ನೆಕ್ಸ್ಟ್ ಕಾಮೆಂಟ್ ಬಂದಿರೋದು ಪುನೀತ್ ಮಂಜೇಗೌಡ 6087ಇಂದ. ಸೊ ಇವ್ರೇನು ಹೇಳ್ತಾರೆ ಅಂದರೆ, ಸರ್ ದಿ ಓನ್ಲಿ ರೀಸನ್ ಫಾರ್ ನಾಟ್ ಇಂಪ್ಲಿಮೆಂಟಿಂಗ್ ಈಸ್ ಕಾಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ಇವ್ರು ಹೇಳ್ತಾರೆ ಕಾಸ್ಟ್ ತುಂಬ ಇರಬೇಕು, ಅದರಿಂದ ಜನರಿಗೆ ಅದನ್ನು ಆ ಫೀಚರ್ನ ಕೊಡ್ತಿಲ್ಲ ಅಂತ ಹೇಳ್ತಾರೆ. ಸೊ ಈ ಸೇಫ್ಟಿ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ರೆ ಟಿಕೆಟ್ ಪ್ರೈಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಕಾಸ್ಟ್ ಬಗ್ಗೆ ಮಾತಾಡ್ತಿದ್ದಾರೆ ಪುನೀತ್ ಅವರು. ಸೊ ಇದು ನಾವು ಯೋಚನೆ ಮಾಡಬೇಕಾದ್ರೆ ಏನು ಅಂದರೆ, ಟಿಕೆಟ್ಗೆ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಪ್ರಾಣ ಉಳಿಯುತ್ತಲ್ಲ ಅನ್ನೋದು ಇಲ್ಲಿ ನಾವು ವೇ ಮಾಡಬೇಕಾಗುತ್ತೆ. ಯಾವ್ದು ಇಂಪಾರ್ಟೆಂಟ್, ಒಂದು $100 ಜಾಸ್ತಿ ಹೋದರೆ ಹೋಯ್ತು, ಬದುಕ್ತೀವಲ್ಲ ಏರೋಪ್ಲೇನಲ್ಲಿ, ಏನೇ ಎಮರ್ಜೆನ್ಸಿ ಬಂದ್ರೂ. ಸೊ ಕಮ್ಮಿ ದುಡ್ಡು ಕೊಟ್ಟು ಮೇಲೆ ಏರೋಪ್ಲೇನ್ ಆಕಾಶದಲ್ಲಿ ಏನಾದರೂ ಎಮರ್ಜೆನ್ಸಿ ಆಯಿತು ಅಂದರೆ ಖಚಿತವಾಗಿ ಸತ್ತೋಗ್ತಾರೆ ಕ್ರ್ಯಾಶ್ ಆಗಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕಾದ್ರೆ ಒಂದಿಷ್ಟು ದುಡ್ಡು ಎಕ್ಸ್ಟ್ರಾ ಕೊಟ್ಟರೆ ಏನು ತೊಂದರೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಆಮೇಲೆ ಏರೋಪ್ಲೇನ್ ಇಂಡಸ್ಟ್ರಿಯಲ್ಲಿ ಕಾಂಪಿಟೇಷನ್ ಇಲ್ಲ, ಅದು ರಿಯಲ್ ಪ್ರಾಬ್ಲಮ್. ಬರೀ ಎರಡು ಕಂಪನಿ ಇದೆ. ಸೊ ಅವ್ರು ಆಡಿದ್ದೇ ರಾಜ, ಅದು ರಿಯಲಿ ನನಗನ್ಸುತ್ತೆ ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ. ಬೋಯಿಂಗ್ ಬಂದು ಅಮೇರಿಕನ್ ಕಂಪನಿ. ಅಮೇರಿಕನಲ್ಲಿ ಅಷ್ಟು ಸೇಫ್ಟಿ ಕಾನ್ಷಿಯಸ್ ಜನ ಅಲ್ಲ ಅಂತ ಅನಿಸುತ್ತೆ. ಅವರ ಕಲ್ಚರ್ನಲ್ಲಿ ಅದಿಲ್ಲ ಅಂತ ಅನಿಸುತ್ತೆ. ನೋಡಿ, ಅವರು ಗನ್ಗಳು ಕೂಡ ಇಟ್ಕೋತಾರೆ ಅಮೇರಿಕನಲ್ಲಿ. ಎಲ್ರಿಗೆ ಗನ್ನು. ನಮ್ಮ ಇಂಡಿಯಾನಲ್ಲಿ ಗನ್ ಕಾಣೋದು ತುಂಬ ರೇರ್. ಅಲ್ಲಿ ಎಲ್ರಿಗೂ ಗನ್ನಿಂದನೇ ಸಾಯಿಸ್ಕೊತಾ ಇರ್ತಾರೆ. ರೆಗ್ಯುಲರ್ ಆಗಿ ಗನ್ ವೈಲೆನ್ಸ್ ನಡೀತಾನೆ ಇರುತ್ತೆ. ಅವ್ರು ಗನ್ ಬ್ಯಾನೇ ಮಾಡಿಲ್ಲ ಇದುವರೆಗೂ. ಮಾಡಬೇಕಂತ ಸ್ವಲ್ಪ ಜನ ಇದ್ದಾರೆ, ಆದರೆ ಅವ್ರ ಕಲ್ಚರಲ್ಲಿ ನನಗನ್ಸುತ್ತೆ ಅಷ್ಟೊಂದು ಸೇಫ್ಟಿ ಓರಿಯೆಂಟೆಡ್ ಅಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ ಕಾಮೆಂಟ್ ನೋಡೋಣ. ವಿಜಯಲಕ್ಷ್ಮಿ ಮಿರಾಯ್ ಅವರು 5626, ವಿಜಯಲಕ್ಷ್ಮಿ ಮಿರಾಯ್ 5626. ಇವ್ರು ಹೇಳ್ತಾರೆ ಡಿಟ್ಯಾಚಬಲ್ ಕ್ಯಾಬಿನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಐ ಅಗ್ರಿ ವಿತ್ ವಿಜಯಲಕ್ಷ್ಮಿ ಅವರು. ನೆಕ್ಸ್ಟ್ ಕಾಮೆಂಟ್ ನೋಡೋಣ. ನೆಕ್ಸ್ಟ್ ಕಾಮೆಂಟ್ ಬಂದು ಮಂಜು ಸುಗ್ರೀವ 7052 ಅಂತ. ಇವ್ರು ಹೇಳ್ತಾರೆ ವಿಮಾನ 500 ಕಿಲೋಮೀಟರ್ಸ್ ಟು 800 ಕಿಲೋಮೀಟರ್ಸ್ ಪರ್ ಅವರಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ, ಈ ಸ್ಪೀಡಲ್ಲಿ ಡಿಟ್ಯಾಚಬಲ್ ಕ್ಯಾಬಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇನು, ಎಷ್ಟು ಸ್ಪೀಡ್ ಇದ್ರೂ ಡಿಟ್ಯಾಚಬಲ್ ಕ್ಯಾಬಿನ್ನು ಪ್ಯಾರಾಶೂಟ್ ಇರುತ್ತೆ. ಪ್ಯಾರಾಶೂಟ್ ಹಾಕಿದ್ಮೇಲೆ ನಿಧಾನ ಆಗುತ್ತೆ ಏರೋಪ್ಲೇನ್ ಮೇಲಿಂದ ಬರಬೇಕಾದ್ರೆ. ಸ್ವಲ್ಪ ಡಿಸ್ಟೆನ್ಸ್ ಇತ್ತು ಅಂದರೆ ಈ ಪ್ಯಾರಾಶೂಟ್ ಸ್ಲೋ ಮಾಡುತ್ತೆ, ಸ್ಪೀಡ್ನ ತುಂಬ ಸ್ಲೋ ಮಾಡುತ್ತೆ.
ಸ್ವಲ್ಪ ಜೋರಾಗಿ ಲ್ಯಾಂಡ್ ಆದ್ರೂ ಪ್ರಾಣಗಳು ಉಳಿತವೆ, ಬೆಂಕಿ ಎಲ್ಲೂ ಅಂಟ್ಕೊಳ್ಳಲ್ಲ, ಯಾಕಂದರೆ ಫ್ಯೂಯಲ್ ಎಲ್ಲೂ ಇರಲ್ಲ. ಸೊ ಇದು ಸ್ಪೀಡ್ ಈಸ್ ನಾಟ್, ಅದು ನಂಗೆ ಅನಿಸುತ್ತೆ ಅದನ್ನ ಅಷ್ಟೊಂದು ತೊಂದರೆ ಅಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ ಕಾಮೆಂಟು ರಾಘವೇಂದ್ರ AP 3673 ಅನ್ನೋರು. ಇವ್ರು ಹೇಳ್ತಾರೆ ಬ್ಯಾನ್ ಏರ್ಲೈನ್ ಅಂತ. ನನಗೆ ಪವರ್ ಇದ್ದಿದ್ದರೆ ಬ್ಯಾನ್ ಮಾಡ್ತಿದ್ದೆ. ಈ ಸೇಫ್ಟಿ ಇಂಪ್ಲಿಮೆಂಟ್ ಮಾಡು, ಇಲ್ಲ ಬ್ಯಾನ್ ಹಾಕ್ಸ್ಕೊ, ಎರಡರಲ್ಲಿ ಬ್ಯಾನ್ ಬೇಕಾ, ಸೇಫ್ಟಿ ಇಂಪ್ಲಿಮೆಂಟ್ ಮಾಡ್ತೀರಾ? ಇದು ನಾನು ಗವರ್ಮೆಂಟ್ ಆಗಿದ್ದರೆ ಈ ಬ್ಯಾನ್ನ ನಾನು ಡೆಫಿನೆಟ್ಲಿ ಐ ವುಡ್ ಎಂಕರೇಜ್. ನನ್ನ ಹತ್ರ ಪವರ್ ಇದ್ದಿದ್ರೆ ನಾನು ಮಾಡ್ತಿದ್ದೆ ಅದು. ಆದರೆ ನನ್ನ ಹತ್ರ ಪವರ್ ಇಲ್ಲ, ನನ್ನ ಹತ್ರ ಬರೀ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾಗತ್ತೆ. ಆ ಯೂಟ್ಯೂಬ್ ವಿಡಿಯೋನಲ್ಲಿ ಕಾಮೆಂಟ್ಸ್ಗೆ ರೆಸ್ಪಾಂಡ್ ಮಾಡೋಕ್ಕಾಗತ್ತೆ. ಇದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಲ್ಲ. ಯಾರು ಏರ್ಲೈನ್ ಇಂಡಸ್ಟ್ರಿ ಅವರು ನನ್ನ ವಿಡಿಯೋ ನೋಡಿ ಅವ್ರಿಗೇನಾದ್ರು ಮಾಡಬೇಕಂತ ಅನಿಸಿದ್ರೆ ಅದು ವೆಲ್ ಆ್ಯಂಡ್ ಗುಡ್. ನೋಡೋಣ, ಸಾಧ್ಯತೆ ಇದೆ. ಯಾರೋ ಇಂಜಿನಿಯರ್ ನೋಡ್ತಾನೇನೋ ಏರೋಪ್ಲೇನ್ ಮ್ಯಾನುಫ್ಯಾಕ್ಚರಲ್ಲಿ, ನೋಡೋಣ. ಆದರೆ ಆಗ್ಬೋದು, ಆಗದೆ ಇಲ್ಲದೇನೂ ಇರ್ಬೋದು. ಬಟ್ ನಾನು ಈ ಮಾಡ್ತಿರೋ ಉದ್ದೇಶ ಏನಂದರೆ ಜನರಿಗೆ ಗೊತ್ತಾಗಲಿ ಅಂತ. ಈ ಥರ ಫೀಚರ್ಸ್ ಇದ್ದಾವೆ. ಡಿಟ್ಯಾಚಬಲ್ ಕ್ಯಾಬಿನ್ ಮಾಡ್ಬೋದು, ಎಜೆಕ್ಷನ್ ಸೀಟು ಮಾಡ್ಬೋದು. ವೇರ್ ದೆರ್ ಈಸ್ ಅ ವಿಲ್ ದೆರ್ ಈಸ್ ಅ ವೇ. ಎಜೆಕ್ಷನ್ ಸೀಟು ಮಾಡ್ಬೋದು. ಕ್ರ್ಯಾಶಲ್ಲಿ ಎವ್ರಿ ಟೈಮ್ ಕ್ರ್ಯಾಶ್ ಆದಾಗ ಜನರನ್ನ ಉಳಿಸ್ಬೋದು. ಅದು ಈಸಿಲಿ ಪಾಸಿಬಲ್, ಆರಾಮಾಗಿ ಮಾಡ್ಬೋದು. ಆದರೆ ಮಾಡ್ತಿಲ್ಲ. ಸರಿ, ನೆಕ್ಸ್ಟ್ ಕಾಮೆಂಟ್ ನೋಡೋಣ. ನೆಕ್ಸ್ಟ್ ಕಾಮೆಂಟ್ ಬಂದು ವಿಜುವಲ್ ಎಕ್ಸ್ಕೇಪ್ ಅನ್ನೋರು. ಇವರು ಹೇಳ್ತಾರೆ, ಜಾನಿ, ಹ್ಯಾವ್ ಯು ರೆಫರ್ ಟು ಎನಿ ಇನ್ಫಾರ್ಮೇಷನ್ ಅವೈಲಬಲ್ ಆನ್ ದಿಸ್ ಟಾಪಿಕ್ ಬಿಫೋರ್ ಮೇಕಿಂಗ್ ಯುವರ್ ಒಪಿನಿಯನ್ ಆ್ಯಂಡ್ ಡೂಯಿಂಗ್ ದಿಸ್ ವಿಡಿಯೋ? ಇವ್ರು ಕೇಳ್ತಾ ಇದ್ದಾರೆ, ನೀವೇನಾದ್ರು ರಿಸರ್ಚ್ ಮಾಡಿದ್ದೀರಾ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅಂತ. ಆಮೇಲೆ ಒಂದು ವಿಡಿಯೋ ಲಿಂಕ್ ಕಳಿಸಿದ್ದಾರೆ, ದಿಸ್ ವಿಲ್ ಆನ್ಸರ್ ಯುವರ್ ಕ್ವೆಶನ್. ಈ ವಿಡಿಯೋ ಒಂದು ಲಿಂಕ್ ಕಳಿಸಿದ್ದಾರೆ, ನಾನು ಆ ವಿಡಿಯೋ ನೋಡಿದ್ದೀನಿ. ಅದರಲ್ಲಿ ಒಬ್ಬರು ಪೈಲಟ್ ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಆ ವಿಡಿಯೋನಲ್ಲಿ, ಪ್ಯಾರಾಶೂಟ್ಸ್ ಫಾರ್ ಪ್ಯಾಸೆಂಜರ್ಸ್ ಅಂತ ಹೇಳ್ತಾರೆ. ಸೊ ದಟ್ ಇಂಡಿವಿಜುವಲ್ ಎಲ್ಲ ಪ್ಯಾಸೆಂಜರ್ಗೂ ಒಂದೊಂದು ಪ್ಯಾರಾಶೂಟ್ ಇರುತ್ತೆ. ಆ ವಿಡಿಯೋನಲ್ಲಿ ಆ ಥರ ಹೇಳಿದ್ದಾರೆ. ಆ ಪ್ಯಾರಾಶೂಟ್ ಅಷ್ಟೊಂದು ಯೂಸ್ಫುಲ್ ಅಲ್ಲ ಅಂತ ಆ ವಿಡಿಯೋನಲ್ಲಿ ಅವರು ಆರ್ಗ್ಯೂ ಮಾಡ್ತಾರೆ. ಬಟ್ ನಾವು ಇಂಡಿವಿಜುವಲ್ ಪ್ಯಾಸೆಂಜರ್ಗೆ ಪ್ಯಾರಾಶೂಟ್ ಕೇಳ್ತಿಲ್ಲ, ನಾವು ಹೋಲ್ ಪ್ಯಾಸೆಂಜರ್ ಕ್ಯಾಬಿನ್ಗೆ 2 ಪ್ಯಾರಾಶೂಟ್ ಕೇಳ್ತಾ ಇದ್ದೀವಿ, ಹೋಲ್ ಪ್ಯಾಸೆಂಜರ್ ಕ್ಯಾಬಿನ್ಗೆ. ಸೊ ಯಾರೂ ಏರೋಪ್ಲೇನ್ ಆಚೆ ಜಂಪ್ ಮಾಡ್ತಿಲ್ಲ, ಅವರೆಲ್ಲರೂ ಒಳಗೇನೆ ಇರ್ತಾರೆ. 2 ಪ್ಯಾರಾಶೂಟು ಅಥವಾ 3 ಪ್ಯಾರಾಶೂಟ್ ಇಂಪ್ಯಾಕ್ಟ್ನ ಸ್ಲೋ ಮಾಡುತ್ತೆ. ಕೆಳಗೆ ಕುಷನ್ಸ್ ಇರುತ್ತೆ. ಆಮೇಲೆ ಅದು ಫ್ಲೋಟಬಲ್ ಡಿವೈಸ್ ಇರುತ್ತೆ. ನೀರಲ್ಲೂ ಲ್ಯಾಂಡ್ ಆಗುತ್ತೆ, ನೆಲದಲ್ಲೂ ಲ್ಯಾಂಡ್ ಆಗುತ್ತೆ. ಈ ನೆಲದಲ್ಲಿ ಸ್ವಲ್ಪ ಜೋರಾಗಿ ಬಿದ್ದರೂ ಬೆಂಕಿ ಅಂಟ್ಕೊಳ್ಳಲ್ಲ, ಯಾಕಂದರೆ ಫ್ಯೂಯಲ್ ಇಲ್ಲ. ಸೊ ಇದು ನನಗನ್ಸುತ್ತೆ ಇದು ವಿನ್ ಸಿಚುವೇಶನ್ನು. ಇಂಜಿನಿಯರ್ಸ್ ಇದನ್ನು ಆರಾಮಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಅವರು ಮಾಡ್ತಿಲ್ಲ. ಸೊ ಇದು ಏರೋಪ್ಲೇನ್ ಇಂಡಸ್ಟ್ರಿನಲ್ಲಿ ಒಂದು ರೆವಲ್ಯೂಷನ್ ಆಗಬೇಕು. ಆವಾಗಲೇ ಈ ಸೇಫ್ಟಿ ಫೀಚರ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ. ಇದಿತ್ತು ನನ್ನ ಸಣ್ಣ ಕಾಮೆಂಟ್ ರೆಸ್ಪಾನ್ಸ್ ವಿಡಿಯೋ. ನಿಮಗೆ ಇನ್ನೇನಾದರೂ ಕ್ವೆಶನ್ಸ್ ಇದ್ದು ಅಥವಾ ನಿಮ್ಗೆ ಏನಾದರೂ ಹೊಸ ಇನ್ಸೈಟ್ ಇದ್ದು ಏನಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅನ್ನೋದು ನಿಮ್ಗೆ ಏನಾದ್ರು ಕಾರಣ ಗೊತ್ತಿದ್ದರೆ ಅದು ಕಾಮೆಂಟ್ಸ್ ಮೂಲಕ ತಿಳಿಸಿ. ನಾನು ಡೆಫಿನೆಟ್ಲಿ ನೋಡ್ತೀನಿ, ಆಮೇಲೆ ಅದಕ್ಕೊಂದು ರೆಸ್ಪಾನ್ಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ.